ಶಿವಣ್ಣ, ದರ್ಶನ್ ಹಾಗೂ ಧ್ರುವ ಸರ್ಜಾಗೆ ಸಾವು ಬಯಸಿದ್ದ ಮಡೆನೂರು ಮನು ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಮೂವರು ಸ್ಟಾರ್ ನಟರಿಗೆ ಕ್ಷಮೆಯಾಚಿಸುವ ಮುಖೇನ ಬದುಕು ಕಟ್ಟಿಕೊಳ್ಳಲು ಮನವಿ ಮಾಡಿದ್ದಾರೆ ಮನು. ಹಾಗಾದ್ರೆ ಸಿನಿಮಾ ಹಾಗೂ ಕಿರುತೆರೆಯಿಂದ ಬ್ಯಾನ್ ತೆರವಾಗುತ್ತಾ? ರಾಜ್ಯಾದ್ಯಂತ ದಾಖಲಾಗಿರೋ 100ಕ್ಕೂ ಅಧಿಕ ಕೇಸ್ಗಳು ಹಿಂಪಡೆಯುತ್ತಾರಾ? ಇಲ್ಲಿದೆ ಡೀಟೇಲ್ಸ್. ಶಿವಣ್ಣ, ದರ್ಶನ್, ಧ್ರುವಗೆ ಮಡೆನೂರು ಮನು ಕ್ಷಮೆ. ಎನ್ಆರ್ ರಮೇಶ್ ಮೂಲಕ ಸಂಧಾನ ಕಾರ್ಯ. ಕೇವಲ ಸಿನಿಮಾವನ್ನೇ ಧ್ಯಾನ ಮಾಡುತ್ತಾ ಅನೇಕರು ತಮ್ಮದಲ್ಲದ ಕೆಲಸಕ್ಕೆ ಗುಡ್ ಬೈ ಹೇಳಿ ಬಣ್ಣದ ಲೋಕಕ್ಕೆ ಬಂದು ಗೆದ್ದಂತಹ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ. ಅದೇ ಥರ ಒಂದಷ್ಟು ಜನ ಕಾಂಟ್ರವರ್ಸಿಗಳಿಂದ ಸಿನಿಮಾ ರಂಗದಿಂದ ದೂರ ಉಳಿದಿದ್ದೂ ಇದೆ. ಅದೇ ಥರ ಕಾಮಿಡಿ ಕಿಲಾಡಿ ಮಡೆನೂರು ಮನು ತಮ್ಮ ಕೆರಿಯರ್ನ ತಮ್ಮ ಕೈಯಾರೆ ಹಾಳು ಮಾಡಿಕೊಂಡ್ರು ಅಂತ ಹೇಳ್ಬೋದು. ಮಡೆನೂರು ಮನು ಕನ್ನಡ ಸಿನಿಮಾ ರಂಗದ ಹೆಮ್ಮೆಯ ಸ್ಟಾರ್ ಡಾಕ್ಟರ್ ಶಿವರಾಜ್ಕುಮಾರ್, ಧ್ರುವ ಸರ್ಜಾ, ದರ್ಶನ್ ಬಗ್ಗೆ ಹೀನಾಯವಾಗಿ ಮಾತನಾಡಿರೋ ಆಡಿಯೋ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಹೀಗಾಗಿ ಮನುನ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ ಫಿಲ್ಮ್ ಚೇಂಬರ್ ನಿರ್ಧಾರ ಮಾಡಿದೆ. ಆದ್ರೀಗ ಜೈಲಿಂದ ಹೊರಬಂದಿರುವ ಮನು ತಮ್ಮ ತಪ್ಪಿನ ಅರಿವಾಗಿದ್ದು ಧ್ರುವಗೆ ಕ್ಷಮೆ ಕೇಳಿ ಸಂಧಾನ ಮಾಡಿಕೊಂಡಿದ್ದಾರೆ. ಎಂದು ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಮಧ್ಯಸ್ಥಿಕೆಯಲ್ಲಿ ಶಿವಣ್ಣ, ದರ್ಶನ್ ಅವರನ್ನ ಮನು ಭೇಟಿ ಮಾಡಿ ಕ್ಷಮೆ ಕೇಳ್ತೀನಿ ಅಂತ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಈಗಾಗಲೇ ಧ್ರುವ, ಮನು ಕ್ಷಮೆಗೆ ಪ್ರತಿಕ್ರಿಯಿಸಿದ್ದಾರೆ. ಇದೀಗ ದರ್ಶನ್ ಹಾಗೂ ಶಿವಣ್ಣ ಅವರ ಆಶೀರ್ವಾದ, ಬೆಂಬಲ ಇಲ್ಲದಿದ್ರೆ ನಾನು ಏನೂ ಇಲ್ಲ, ಬೇಕಂತ ಯಾವುದನ್ನು ಕೂಡ ನಾನು ಮಾಡಿಲ್ಲ, ಉದ್ದೇಶಪೂರ್ವಕವಾಗಿ ನನ್ನನ್ನ ಸಿಕ್ಕಿಸಿದ್ದಾರೆ ಅಂತ ಮನು ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಮನು ವಿಡಿಯೋದಲ್ಲಿ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಕೂಡ ಇದ್ದು ಮನುಗೆ ದಾರಿದೀಪವಾಗಿದ್ದಾರೆ. ಇಷ್ಟೆಲ್ಲ ಜರ್ನಿ ಮಾಡ್ಕೊಂಡು ನಮ್ಮ ಹಳ್ಳನ ನಾವು ಯಾವತ್ತೂ ತೋರ್ಕೊಳ್ಳೋಕೆ ಇಷ್ಟಪಡಲ್ಲ. ಇದು 2 ತಿಂಗಳು ಮುಂಚೆ ಮಾಡಿರುವಂತ ರೆಕಾರ್ಡ್ನ ಈಗ ಯಾಕೆ ಬರಬೇಕು, ಈಗ ಯಾಕೆ ಬಿಡಬೇಕು ಅನ್ನೋ ಕ್ವಶನ್ ಸುಮಾರು ಜನ ನನಗೆ ಕೇಳಿದ್ರು. ಯಾಕೆ ಬಿಡಬೇಕಿತ್ತು, ಈಗ ಯಾಕೆ ಮುಂಚೆ ಮಾಡಿದ್ರು ಅಂತ. ಇದೆಲ್ಲ ನಾನು ಮಾಡಿದೀನೋ, ಅವ್ರು ಏನು ಮಾಡಿಸಿದ್ರು, ಹೆಂಗ್ ಮಾಡಿಸಿದ್ರು ನನಗೆ ಗೊತ್ತಿಲ್ಲ. ಇದು ಒಂದು ಷಡ್ಯಂತ್ರ ಅನ್ನೋದು ನನಗೆ ಅಂತಲ್ಲ, ಸುಮಾರು ಒಂದು 70% ಎಲ್ರಿಗೂ ಗೊತ್ತಾಗಿದೆ. ಅದು ಏನಾಗಿದೆ ಗೊತ್ತಿಲ್ಲ. ಬಟ್ ನನ್ನಿಂದ ಈ ಆಡಿಯೋದಿಂದ ಶಿವಣ್ಣ ಅವರಿಗೆ, ಹಾಗೆ ಗೀತಕ್ ಅವರಿಗೆ, ಇಡೀ ಫ್ಯಾಮಿಲಿಗೆ, ಹಾಗೆ ದರ್ಶನ್ ಸರ್ಗೆ, ಇಡೀ ಅವರ ಫ್ಯಾನ್ಸ್ಗೆ, ಧ್ರುವಣ್ಣ ಅವ್ರಿಗೆ, ಅವರ ಎಲ್ಲ ಫ್ಯಾನ್ಸ್ಗೂ ಕೂಡ ಮನಸ್ಸಿಂದ ಒಂದು ಹೃದಯಪೂರ್ವಕ ನಿಜವಾಗ್ಲೂ ಒಂದು ತುಂಬಾ ತುಂಬಾ ಅಂದ್ರೆ ತುಂಬಾ ಮನಸ್ಸಿಂದ ತುಂಬಾ ಕ್ಷಮೆ ಕೇಳ್ತೀನಿ. ಕಳೆದ 3-4 ದಿನಗಳಿಂದ ನನ್ನನ್ನು ನೇರವಾಗಿ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಈ ದಿನ ನಮ್ಮ ಗೃಹ ಕಚೇರಿಗೆ ಬಂದು ಆಗಿರ್ತಕ್ಕಂಥ ವಿಷಯಗಳನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಬೇಷರತ್ತಾಗಿ ನಾನು ಡಾಕ್ಟರ್ ಶಿವರಾಜ್ಕುಮಾರ್ ಅವರು, ದರ್ಶನ್ ಅವರು ಮತ್ತು ಧ್ರುವ ಸರ್ಜಾ ಅವರ ಕ್ಷಮಾಪಣೆಯನ್ನ ಮತ್ತು ಅವರ ಅಭಿಮಾನಿಗಳಿಗೆ ಏನಾದರೂ ನೋವಾಗಿದ್ರೆ ಅವರ ಕ್ಷಮಾಪಣೆಯನ್ನ ಕೋರ್ತೀನಿ, ಕೇಳ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಕ್ಷಮೆ ಅನ್ನೋದು ಕನ್ನಡಿಗರ ರಕ್ತದಲ್ಲೇ ಬಂದಿರೋದ್ರಿಂದ ಅವರು ಮನಸ್ಫೂರ್ತಿಯಾಗಿ ಅವರು ಕ್ಷಮೆಯನ್ನ ಕೋರಿದ್ರೆ ಕನ್ನಡಿಗರು ಅವರನ್ನು ಕ್ಷಮಿಸ್ತಾರೆ ಅನ್ನೋ ಒಂದು ದೃಢವಾದಂಥ ವಿಶ್ವಾಸ ನಮಗಿದೆ. ಈಗಾಗಲೇ ಮನು ಮೇಲೆ 100ಕ್ಕೂ ಅಧಿಕ ಕೇಸ್ಗಳು ದಾಖಲಾಗಿದೆ. ಅಲ್ಲದೆ ಬ್ಯಾನ್ ಬಿಸಿ ಮನು ತಲೆಕೆಡಿಸಿದೆ. ಈ ಎಲ್ಲದರಿಂದಲೂ ಕೂಡ ಮನುಗೆ ಆದಷ್ಟು ಬೇಗ ಮುಕ್ತಿ ಸಿಗುವ ಸೂಚನೆ ಸಿಗ್ತಿದೆ. ಕರ್ನಾಟಕ ವಾಣಿಜ್ಯ ಮಂಡಳಿ ಮನು ತಪ್ಪಿಗೆ ಒಂದು ಅವಕಾಶ ಕೊಡೋದಾಗಿ ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗೇನಾದ್ರೂ ಆದ್ರೆ ಮನು ಮತ್ತೆ ತಮ್ಮ ಹೊಸ ಕೆರಿಯರ್ ಅನ್ನ ಶುರು ಮಾಡ್ತಾರೆ. ಒಟ್ನಲ್ಲಿ ಹಳೆ ಕಾಂಟ್ರವರ್ಸಿಗೆ ಗುಡ್ ಬೈ ಹೇಳಿರೋ ಮನು ನಯಾ ಲೈಫ್ಗೆ ಹಾಯ್ ಹೇಳೋಕೆ ಸಕಲ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.